ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸುಮಾರು 50,000ದಷ್ಟು ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. 14-16 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಕನಿಷ್ಠ ಕೇವಲ 10,000 ರೂಪಾಯಿಗಳು ಮಾತ್ರ ವೇತನ ಕೊಡ್ತಾ ಇದ್ದಾರೆ. ಸೇವಾ ಭದ್ರತೆ ಇಲ್ಲ, ಸರಿಯಾದ ರೀತಿಯಲ್ಲಿ ರಜೆಗಳು ಸಿಗ್ತಾ ಇಲ್ಲ, ಪ್ರತಿ ತಿಂಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ವೇತನ ಸಿಕ್ಕಲ್ಲ. ಮತ್ತೆ ಅವ್ರನ್ನ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಳಸ್ಕೋತಾರೆ, ವರ್ಷ ಪೂರ್ತಿ ದುಡಿಸ್ಕೋತಾರೆ, ಆದರೆ 10 ತಿಂಗಳು ಸಂಬಳ ಕೊಡ್ತಾರೆ, ತಕ್ಷಣ ರಿಲೀವ್ ಮಾಡಿಬಿಡ್ತಾರೆ. ಮುಂದಿನ ವರ್ಷಕ್ಕೆ ಅವರ ಅನುಭವವನ್ನು ಪರಿಗಣಿಸ್ತಾ ಮೆರಿಟಿನ ಹೆಸರ ಮೇಲೆ ಮತ್ತೆ ಇವ್ರನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ರಾಜ್ಯದಂತ ಇವತ್ತು ಸೇರ್ಕೊಂಡು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕಂತ ಹೋರಾಟಕ್ಕೆ ಬಂದಿದ್ದೀವಿ. 14-15 ವರ್ಷಗಳಿಂದ ನಿರಂತರವಾಗಿ ಅತಿಥಿ ಶಿಕ್ಷಕರು ಹೋರಾಟ ಮಾಡ್ತಾ ಬರ್ತಾ ಇದೀವಿ. ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳುತ್ತೆ, ಆದ್ರೆ ಹೆಚ್ಚಳ ಮಾಡಲ್ಲ. ಒಂದು ರೀತಿಯಲ್ಲಿ ಜೀತಗಾರರ ರೀತಿಯಲ್ಲಿ ಜೀತ ಮಾಡಿಸ್ಕೊಳ್ಳೋದಷ್ಟೇ ಮಾಡ್ತಾ ಇದೆ. 14 ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಸಂಘಟ ಗಟ್ಟಿ ಆಗ್ತಾ ಇದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕನ್ನೋಂತ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅನಂತ ನಾಯಕ್, ಗೌರವ ಅಧ್ಯಕ್ಷರು.